ಪಟ್ಟಿರುವಂತಹ ಎಲ್ಲ ಕಷ್ಟಗಳನ್ನು ನೋಡಿಕೊಂಡು ಬಂದಿರುತ್ತಾನೆ. ಅವನಿಗೆ ದೈವಭಕ್ತಿ, ದೇವರ ಮೇಲೆ ನಂಬಿಕೆ ಯಾವುದೂ ಕೂಡ ಇರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವನು ತಂದೆ ತಾಯಿ ಪಟ್ಟಿರುವಂತಹ ಕಷ್ಟಗಳನ್ನೆಲ್ಲ ನೋಡಿರುತ್ತಾನೆ. ಅವನಿಗೆ ಇನ್ನೊಬ್ಬರು ಗ್ರಾಮದಲ್ಲಿರುವಂತಹ ಶ್ರೀಮಂತರ ಆಡಳಿತ ಮತ್ತು ಅವರ ಐಷಾರಾಮಿ ಜೀವನವೂ ಕೂಡ ಅವನು ನೋಡಿರುತ್ತಾನೆ. ಆ ರೀತಿ ಬದುಕಬೇಕೆನ್ನುವಂತಹ ಹವಲಾಸೆ ಮತ್ತು ಛಲ ಕೂಡ ಅವನಲ್ಲಿ ಇರುತ್ತದೆ. ಅವನಿಗೆ ಅವರ ತಂದೆ ತಾಯಿಗಳು ಶಾಲೆಗೆ ಕಳಿಸುತ್ತಾರೆ. ಅವನು ಅಲ್ಪ ಸ್ವಲ್ಪ ವಿದ್ಯೆ ಕಲಿತು ಬುದ್ಧಿವಂತನಾಗುತ್ತಾನೆ ಮತ್ತು ಅವನು ಸಂಪಾದನೆ ಮಾಡಬೇಕೆನ್ನುವಂತಹ ಛಲ ಇಟ್ಟುಕೊಂಡಿರುವ ಹಿನ್ನೆಲೆಯಲ್ಲಿ ಅವನು ಸಿಕ್ಕ ಕೆಲಸಗಳನ್ನು ಮಾಡುತ್ತಾ ಬೆಳೀತಾ ಬರ್ತಾನೆ. ಒಂದು ದಿನ ಅವನು ತಾನು ಅಂದುಕೊಂಡಂತಹ ಜೀವನ ಸಾಗಿಸಲು ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಾನೆ.